ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ, ಇವತ್ತು ಒಂದು ಸುಂದರವಾದ ಐತಿಹಾಸಿಕ ಕಥೆಯನ್ನು ಹೇಳೋಕ್ಕೆ ಹೊರಟಿದೆ. ಈ ಕಥೆಯು ಒಂದು ಸಾಮ್ರಾಜ್ಯದ ರಾಣಿ ಹಾಗೂ ಆ ಸಾಮ್ರಾಜ್ಯದ ಒಬ್ಬ ಬುದ್ಧಿವಂತ ಬಾಲಕನ ನಡುವೆ ನಡೆಯುವಂಥ ಕಥೆಯಾಗಿದೆ. ಈ ಕಥೆಯ ಹೆಸರು ರಾಣಿ ಕೇಳಾದೇವಿ ಹಾಗೂ ಬುದ್ಧಿವಂತ ಬಾಲಕ ಎಂದು. ಹಳೆಯ ಕಾಲದಲ್ಲಿ ಒಂದು ವಿಜಯನಗರ ಎಂಬ ಮಹಾ ಸಾಮ್ರಾಜ್ಯ ಇರುತ್ತೆ. ಆ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗಿ ಕೇಳಾದೇವಿಯವರು ಇರ್ತಾರೆ. ಅವರು ಈ ಸಾಮ್ರಾಜ್ಯವನ್ನು ತುಂಬ ಧೈರ್ಯದಿಂದ ಮುನ್ನಡೆಸ್ತಾ ಇರ್ತಾರೆ. ಆಗ ಅವರು ತಮ್ಮ ತಾಯಿಯಂತೆಯೇ ಬುದ್ಧಿವಂತಿಕೆ, ಧೈರ್ಯ, ಶೌರ್ಯ ಎಲ್ಲದಕ್ಕೂ ಹೆಸರುವಾಸಿಯಾಗಿರ್ತಾರೆ. ಅವೆಲ್ಲವೂ ಸಹ ಅವರು ಹೊಂದಿರ್ತಾರೆ. ಆಕೆಗೆ ಒಂದಾದರ ಮೇಲೊಂದರಂತೆ ಸಾಮ್ರಾಜ್ಯದಲ್ಲಿ ಬಡತನ, ಆಮೇಲೆ ಕೆಲಸ ಇಲ್ಲದಂತೆ ಆಗುವುದು, ಆಮೇಲೆ ಕಳ್ಳತನ ಹೆಚ್ಚಾಗುವುದು, ಈ ರೀತಿ ಒಂದಾದ ಮೇಲೊಂದರಂತೆ ತೊಂದರೆಗಳು, ಸಮಸ್ಯೆಗಳು ಅವಳಿಗೆ ಬರತೊಡಗುತ್ತವೆ. ಅವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತವೆ. ಆಗ ಧೈರ್ಯವಂತ ರಾಣಿಯು ಸಹ ಸ್ವಲ್ಪ ಆತಂಕಕ್ಕೆ ಒಳಗಾಗ್ತಾಳೆ. ಅಷ್ಟರಲ್ಲಿ ಒಂದು ದಿನ ಪಟ್ಟಣದ ಬೀದಿಯಲ್ಲಿ ಒಬ್ಬ ಬುದ್ಧಿವಂತ ಬಾಲಕ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಅವನ ಹೆಸರು ಚಂದ್ರು ಎಂದು. ಆಗ ಅವನು ವಯಸ್ಸಿನಲ್ಲಿ ತುಂಬ ಚಿಕ್ಕವನಾದರೂ ತುಂಬ ಧೈರ್ಯವಂತ ಹಾಗೂ ತುಂಬ ಬುದ್ಧಿವಂತ, ಚಾತುರ್ಯವಂತನೂ ಆಗಿರ್ತಾನೆ. ಆಗ ಅವನು ತಮ್ಮ ರಾಜ್ಯದಲ್ಲಿ ನಡೆಯುತ್ತಿದ್ದಂಥ ರಾಣಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ. ಆಗ ಅವನು ನೇರವಾಗಿ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗ್ಬಿಟ್ಟು ರಾಣಿಯನ್ನು ಭೇಟಿಯಾಗಲು ಸಮಯ ಕೇಳುತ್ತಾನೆ. ಆಗ ಅವನು ರಾಣಿಯನ್ನು ಭೇಟಿಯಾಗುತ್ತಾನೆ. ಭೇಟಿಯಾಗಿ ಧೈರ್ಯದಿಂದ ರಾಣಿಯ ಮುಂದೆ, ಮಹಾರಾಣಿಯವರೇ, ನಾನು ನಿಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲು ಬಂದಿದ್ದೇನೆ. ನನ್ನ ಮಾತನ್ನು ಕೇಳಿ, ಹಾಗೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಡುವ ಪ್ರಯತ್ನ ನಾನು ಮಾಡುತ್ತೇನೆ. ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಸಿ ಕೊಡುತ್ತೇನೆ ಎಂದು ಧೈರ್ಯದಿಂದ ಮಹಾರಾಣಿಯವರಿಗೆ ಹೇಳುತ್ತಾನೆ. ಆಗ ಮಹಾರಾಣಿಯವರಿಗೆ ಆ ಬುದ್ಧಿವಂತ ಬಾಲಕನ ಧೈರ್ಯ ಹಾಗೂ ಅವನ ಬುದ್ಧಿವಂತಿಕೆ ಹಾಗೂ ಮಹಾರಾಣಿ ಮುಂದೆ ನಿಂತು ಹೇಳುವಂಥ ಗಟ್ಟಿ ಗುಂಡಿಗೆ ಇರುವುದನ್ನು ಗಮನಿಸಿ ಆ ರಾಣಿಗೆ ಆಶ್ಚರ್ಯ ಕೂಡ ಆಗುತ್ತದೆ. ಆದರೂ ಅವಳು ಚಂದ್ರುವನ್ನು ನಂಬುತ್ತಾಳೆ. ಸರಿ ಎಂದು ಚಂದ್ರು ಮಾತಿಗೆ ಒಪ್ಪಿಗೆ ಕೊಡುತ್ತಾರೆ ಮಹಾರಾಣಿಯವರು. ಆಗ ಚಂದ್ರು ಮಹಾರಾಣಿಯವರ ಮುಂದೆ ಒಂದು ಬೇಡಿಕೆಯನ್ನು ಇಡುತ್ತಾನೆ. ನಾನು ಹೇಳಿದಂತೆ ರಾಜ್ಯದಲ್ಲಿ ನೀವು ಘೋಷಣೆ ಮಾಡಿಸಬೇಕು ಎಂದು. ಆಗ ಸರಿ ಎಂದು ಒಪ್ಪಿಕೊಳ್ಳುತ್ತಾರೆ ಮಹಾರಾಣಿಯವರು. ಏನೆಂದು ಘೋಷಿಸಬೇಕೆಂದು ತಿಳಿಸು ಎಂದು ಬಾಲಕ ಚಂದ್ರುವನ್ನು ಮಹಾರಾಣಿಯವರು ಕೇಳಿದಾಗ, ಆಗ ಚಂದ್ರು, ರಾಜ್ಯದಲ್ಲಿ ಯಾರಿಗಾದರೂ ಹೆಚ್ಚಾಗಿ ಅನ್ನ, ಬಟ್ಟೆ ಅಥವಾ ಹಣವಿದ್ದರೆ ಅವರಿಗೆ ಬಡವರ ಜೊತೆ ಹಂಚಿಕೊಳ್ಳಬೇಕು ಎಂದು ಒಂದು ಘೋಷಣೆಯನ್ನು ಮಾಡಿಸಬೇಕು ಎಂದು ಹೇಳುತ್ತಾನೆ. ಆಗ ಮಹಾರಾಣಿಯವರು ಬುದ್ಧಿವಂತ ಬಾಲಕ ಚಂದ್ರು ಹೇಳಿದ ರೀತಿಯಲ್ಲೇ ಘೋಷಣೆಯನ್ನು ಇಡೀ ಸಾಮ್ರಾಜ್ಯದ ಉದ್ದಗಲಕ್ಕೂ ಘೋಷಿಸುತ್ತಾರೆ. ಮಹಾರಾಣಿಯವರು ಈ ರೀತಿ ಘೋಷಣೆಯನ್ನು ಇಡೀ ಸಾಮ್ರಾಜ್ಯದ ಉದ್ದಗಲಕ್ಕೂ ಘೋಷಿಸಿದಾಗ ಮೊದಲಿಗೆ ಜನರು ಯಾರೂ ಕೇಳಲಿಲ್ಲ. ಮಹಾರಾಣಿಯ ಘೋಷಣೆಯನ್ನು ಒಪ್ಪಲು ಸಿದ್ಧರಿರುವುದಿಲ್ಲ. ತಮ್ಮ ಹಣ, ಆಸ್ತಿ ಮತ್ತು ಅನ್ನ, ಬಟ್ಟೆಯನ್ನು ಹೇಗೆ ಬಡವರಿಗೆ ಹಂಚಿಕೊಳ್ಳುವುದು ಎಂದು ಅವರು ಮುಂದೆ ಬರುವುದಿಲ್ಲ. ಆಗ ಬುದ್ಧಿವಂತ ಚಂದ್ರು ಸಾಮ್ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಬುದ್ಧಿವಂತ ಮಾರ್ಗದಲ್ಲಿ ಜನರ ಹೃದಯವನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾನೆ. ಮೊದಲಿಗೆ ಮಕ್ಕಳೊಂದಿಗೆ ಅವನು ಆಟವಾಡಿ ಮಕ್ಕಳ ಹೃದಯವನ್ನು ಗೆಲ್ತಾನೆ. ಅದಾದ ನಂತರ ಗಂಡಸರ ಜೊತೆ, ಅವರ ಜೊತೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದು, ಅವರ ಯಾವುದೇ ಕೆಲಸವಿದ್ದರೂ ಅವರಿಗೆ ಸಹಾಯ ಮಾಡೋದು, ಈ ರೀತಿ ಅವರ ಮನಸ್ಸನ್ನು ಸಹ ಗೆಲ್ತಾನೆ. ಅಷ್ಟೇ ಅಲ್ಲದೆ ಬುದ್ಧಿವಂತ ಚಂದ್ರು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅವರ ಜೊತೆ ಮಾತನಾಡುತ್ತಾನೆ. ಹಾಗೆ ಅವರಿಗೆ ನಿಜವಾಗಿ ಇರುವಂಥ ಸಮಸ್ಯೆಗಳು ಏನು ಎಂದು ತಿಳಿದುಕೊಂಡು ಆ ಸಮಸ್ಯೆಗಳನ್ನು ಸಹ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾನೆ. ಈ ಥರ ಚಂದ್ರು ಇಡೀ ಸಾಮ್ರಾಜ್ಯದ ಮಕ್ಕಳು, ಗಂಡಸರು, ಹೆಂಗಸರು ಎಲ್ಲರ ಸಹ ಮನಸ್ಸು ಗೆಲ್ತಾನೆ. ಹಾಗೂ ವಯಸ್ಸಾದ ಹಿರಿಯರು ಎಲ್ಲರ ಮನಸ್ಸನ್ನು ಅವರದೇ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಅವರ ಮನಸ್ಸುಗಳನ್ನು ಗೆಲ್ಲುತ್ತಾನೆ. ಹೀಗೆ ಬುದ್ಧಿವಂತ ಚಂದ್ರು ಎಲ್ಲರ ಸಾಮ್ರಾಜ್ಯದಲ್ಲಿದ್ದಂಥ ಎಲ್ಲ ಜನಗಳ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಬುದ್ಧಿವಂತಿಕೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾನೆ.
ಆ ಗೆದ್ದಾಗ ಅವನು ಹೊರಡಿಸಿದ್ದಂಥ ಒಂದು ಘೋಷಣೆಯನ್ನು ಜನಗಳು ಪಾಲನೆ ಮಾಡಲು ಶುರು ಮಾಡುತ್ತಾರೆ. ಆಗ ತುಂಬ ದಿನಗಳ ನಂತರ ಸಾಮ್ರಾಜ್ಯದಲ್ಲಿ ಸಮಾನತೆ, ದಯೆ, ಸಹಾಯ, ಶಾಂತಿ, ಪರಸ್ಪರ ನಂಬಿಕೆ ಜನಗಳ ಮಧ್ಯೆ ಬರುತ್ತೆ. ಆಗ ಸಾಮ್ರಾಜ್ಯದಲ್ಲಿ ಕಳ್ಳತನ ನಿಂತು ಹೋಗುತ್ತದೆ. ಹಾಗೆ ಜನರು ಶ್ರೀಮಂತರಾಗುತ್ತಾ ಹೋಗುತ್ತಾರೆ, ದುಡಿಮೆಯು ಹೆಚ್ಚಾಗುತ್ತದೆ. ಆಗ ಸಾಮ್ರಾಜ್ಯವು ಶ್ರೀಮಂತಿಕೆಯಿಂದ ಕೂಡುತ್ತದೆ. ಸಾಮ್ರಾಜ್ಯವು ಮೊದಲಿನಂತೆ ಶ್ರೀಮಂತಿಕೆಯಿಂದ ಕೂಡಿ ಕಳ್ಳತನ ಕಡಿಮೆಯಾಗಿದ್ದನ್ನು ಕಂಡಂಥ ರಾಣಿ ಕಾಳಾದೇವಿಯವರಿಗೆ ತುಂಬ ಖುಷಿಯಾಗುತ್ತದೆ. ಖುಷಿಯಿಂದ ಚಂದ್ರುವನ್ನು ಕರೆಸುತ್ತಾರೆ. ಚಂದ್ರುವನ್ನು ಕರೆಸಿ ಅವರು ತಮ್ಮ ಸಾಮ್ರಾಜ್ಯದಲ್ಲೇ ರಾಜ್ಯದ ಸಲಹೆಗಾರನಾಗಿ ಇರಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಚಂದ್ರು ಕೂಡ ಒಪ್ಪಿಕೊಳ್ಳುತ್ತಾನೆ. ಹೀಗೆ ಬುದ್ಧಿವಂತ ಚಂದ್ರು ಕೊನೆಗೆ ಒಂದು ಸಾಮ್ರಾಜ್ಯದ ಸಲಹೆಗಾರನ ನೇಮಕಗೊಳ್ಳುತ್ತಾನೆ. ಇದಕ್ಕೆಲ್ಲ ಕಾರಣ ಅವನ ಬುದ್ಧಿವಂತಿಕೆಯಾಗಿರುತ್ತದೆ. ಈ ಕಥೆಯಿಂದ ನಾವು ಕಲಿಯಬೇಕಾದಂಥ ಪಾಠ ಏನೆಂದರೆ, ಬುದ್ಧಿವಂತಿಕೆ ಮತ್ತು ದಯೆ ನಮ್ಮಲ್ಲಿದ್ದರೆ ನಾವು ಎಂಥ ಜಟಿಲ ಸಮಸ್ಯೆಯಾದರೂ ಸಹ ಈಸಿಯಾಗಿ ಗೆಲ್ಲಬಹುದು ಎಂಬುದು ಈ ಕಥೆಯಿಂದ ಕಲಿಯಬೇಕಾದ ಪಾಠವಾಗಿರುತ್ತದೆ. ಹೀಗೆ ರಾಣಿ ಕೇಳಾದೇವಿ ಹಾಗೂ ಬುದ್ಧಿವಂತ ಬಾಲಕ ಚಂದ್ರುವಿನ ಕತೆ ಮುಕ್ತಾಯವಾಗುತ್ತದೆ. ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ. ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಫ್ರೆಂಡ್ಸ್.